ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಅಷ್ಟೇ ಅಲ್ಲ, ಆಟೋ ಚಾಲಕರಿಗೆ ಆಟೋ ಎಲ್ಪಿಜಿ ಗ್ಯಾಸ್ ಬೆಲೆಯಲ್ಲೂ ಕೂಡ ಏರಿಕೆ ಕಂಡು ಬಂದಿದೆ. ಇಂದಿನಿಂದ ಆಟೋ ಎಲ್ಪಿಜಿ ಗ್ಯಾಸ್ ಬೆಲೆ ₹5.73 ಏರಿಕೆಯಾಗಿದೆ. ನಿನ್ನೆ ₹89.35 ಇದ್ದಂತಹ ಆಟೋ ಎಲ್ಪಿಜಿ ದರ ಇವತ್ತು ₹95.08 ಏರಿಕೆ ಆಗಿದೆ. ಆಟೋ ಎಲ್ಪಿಜಿ ಬೆಲೆ ಏರಿಕೆಗೆ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೆದಂತಹ ಯುದ್ಧದ ಪರಿಣಾಮ ಭಾರತದಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ ಅಭಾವ ಕೂಡ ಉಂಟಾಗಿತ್ತು. ಈಗಷ್ಟೇ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳ್ತಾ ಇದೆ ಅಂತ ಅನ್ಕೊಳ್ಳುವಷ್ಟರಲ್ಲೇ ಇದೀಗ ಆಟೋ ಎಲ್ಪಿಜಿ ದರವನ್ನ ₹5.73 ಏರಿಕೆ ಮಾಡಿದ್ದು ಆಟೋ ಚಾಲಕರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇದ್ದಂತಹ ಸಮಸ್ಯೆಯನ್ನ ಬಗೆಹರಿಸುವ ಬದಲು ಮತ್ತೆ ಬೆಲೆ ಏರಿಕೆಯನ್ನ ಮಾಡಲಾಗಿದೆ. ಆಟೋ ಎಲ್ಪಿಜಿ ಗ್ಯಾಸ್ ಅಭಾವ ಉಂಟಾದಾಗ ಸಾವಿರಾರು ಆಟೋ ಚಾಲಕರು ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕಾದು ಗ್ಯಾಸ್ ಅನ್ನು ಹಾಕಿಸ್ಕೊಳ್ತಾ ಇದ್ರು. ಈಗಷ್ಟೇ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳ್ತಾ ಇದೆ ಅಂತ ಅನ್ಕೊಳ್ಳುವಷ್ಟರಲ್ಲೇ ಮತ್ತೆ ಆಟೋ ಚಾಲಕರಿಗೆ ಕೇಂದ್ರ ಸರ್ಕಾರ ಶಾಕ್ ನೀಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಬೆಳಗ್ಗೆ ಅಷ್ಟೇ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗಿತ್ತು. ಇದೀಗ ಆಟೋ ಎಲ್ಪಿಜಿ ಗ್ಯಾಸ್ ದರ ಕೂಡ ಏರಿಕೆಯಾಗಿದೆ. ಈಗಷ್ಟೇ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರ್ತಾ ಇದೆ. ಎಲ್ಪಿಜಿ ಗ್ಯಾಸ್ ಅಭಾವ ಕಮ್ಮಿ ಆಗ್ತಿದೆ ಅಂತ ಅನ್ಕೊಳ್ಳುವಷ್ಟರಲ್ಲೇ ಮತ್ತೆ ಬೆಲೆ ಏರಿಕೆಯಾಗಿದೆ. ಇದೊಂದು ರೀತಿ ಆಟೋ ಚಾಲಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಭರತ್, ಖಂಡಿತ ಪ್ರತಿಶಾ, ಕಳೆದ 1.5 ತಿಂಗಳಿಂದ ಆಟೋ ಚಾಲಕರು ಸಾಕಷ್ಟು ಪರದಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಖಾಸಗಿ ಬಂಕ್ಗಳಲ್ಲಿ ಆಟೋ LPG ಗ್ಯಾಸ್ ಕೊರತೆ ಉಂಟಾಗಿತ್ತು. ಹಾಗಾಗಿ ಗಂಟೆಗಟ್ಟಲೆ ಕ್ಯೂಗಳಲ್ಲಿ ನಿಂತು ಆ ಗ್ಯಾಸನ್ನು ಹಾಕ್ಸ್ಕೊಳ್ಬೇಕಾಗಿತ್ತು. ಜೊತೆಗೆ ತಮ್ಮ ದಿನನಿತ್ಯದ ಜೀವನವನ್ನು ಸಾಗಿಸೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ರು. ಆಗ ಭರವಸೆ ಇದ್ದಿದ್ದು ಆಟೋ ಚಾಲಕರಿಗೆ ಕೇವಲ ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ಬಂಕ್ಗಳು ಮಾತ್ರ, ಅಂದರೆ ಕಡಿಮೆ ಬೆಲೆಯಲ್ಲಿ ಜೊತೆಗೆ ಗ್ಯಾಸ್ ಕೂಡ ಲಭ್ಯವಾಗಿತ್ತು. ಆದರೆ ಈಗ ಮೇ 1ನೇ ತಾರೀಕು ಇವತ್ತು ಕಾರ್ಮಿಕರ ದಿನಾಚರಣೆ ಆಗಿದೆ. ಆದರೆ ಬೆಳಗ್ಗೆನೇ ಇವತ್ತು LPG ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ಆಟೋ LPG ಗ್ಯಾಸ್ ಬೆಲೆ ಕೂಡ ಈಗ ಜಾಸ್ತಿ ಮಾಡಿದ್ರು. ಅಂದರೆ ₹5.73 ಜಾಸ್ತಿ ಮಾಡಿದ್ರೆ. ನಿನ್ನೆವರೆಗೂ ₹89.35 ಇದ್ದಂತಹ ಆಟೋ LPG ಗ್ಯಾಸ್ ಇವತ್ತು ದಿಢೀರಂತ ₹5.73 ಜಾಸ್ತಿ ಮಾಡಿದ್ದಾರೆ. ಅಂದರೆ ₹95 ಈಗ ಸಿಲಿಂಡರ್ ಅಂದರೆ LPG ಗ್ಯಾಸ್ ಬೆಲೆ ಆಗಿದೆ. ಅಂದರೆ ಈಗಾಗಲೇ ಕಳೆದ 1.5 ತಿಂಗಳಿಂದ ಆಟೋ ಚಾಲಕರು ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ. ಅಗತ್ಯಕ್ಕೆ ತಕ್ಕಂತೆ ಗ್ಯಾಸ್ ಪೂರೈಕೆ ಆಗ್ತಾ ಇರಲಿಲ್ಲ. ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗಿತ್ತು. ಹಾಗಾಗಿ ಬಾಡಿಗೆ ಕೂಡ ಉಳಿಯೋದಕ್ಕೆ ಆಗ್ತಾ ಇರಲಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನ ಕಳೆದ 1.5 ತಿಂಗಳಿಂದ ಎದುರಿಸ್ತಾ ಇದ್ರು ಕೂಡ ಈಗ ದಿಢೀರಂತ ₹5.73 ಜಾಸ್ತಿ ಆದಂಥ ಸಂದರ್ಭದಲ್ಲಿ, ಅದರಲ್ಲೂ ಸರ್ಕಾರಿ ಬಂಕ್ಗಳಲ್ಲೇ ಬೆಲೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಒಂದು ರೀತಿಯಾಗಿ ಅತಂತ್ರ ಪರಿಸ್ಥಿತಿಗೆ ತಲುಪ್ತಾ ಇದ್ದಾರೆ. ಕಳೆದ 1.5 ತಿಂಗಳಿಂದ ಕೂಡ ಸಾಕಷ್ಟು ಪರದಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಬೆಲೆ ಕಡಿಮೆ ಆಗುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ರು ಕೂಡ ಈಗ ದಿಢೀರಂತ ₹5.73 ಜಾಸ್ತಿ ಮಾಡಿರೋದು, ಜೊತೆಗೆ 90ರ ಗಡಿ ದಾಟಿರೋದು. ಅಂದರೆ ₹95 ಆಗಿದೆ ಈಗ ಆಟೋ LPG ಗ್ಯಾಸ್. ಅದರಲ್ಲೂ ಸರ್ಕಾರಿ ಬಂಕ್ಗಳಲ್ಲೇ ಬೆಲೆ ಏರಿಕೆ ಮಾಡಿಬಿಟ್ರೆ ನಾವು ಏನು ಮಾಡೋದು ಅನ್ನೋ ಪ್ರಶ್ನೆನ ಕೂಡ ಈಗ ಆಟೋ ಚಾಲಕರು ಕೇಳ್ತಾ ಇದ್ದಾರೆ. ಅಂದರೆ ಈ ಕಡೆ ಸರ್ಕಾರ ಕೂಡ ಕಳೆದ 1.5 ತಿಂಗಳಿಂದ ಆಗ್ತಾ ಇರುವಂಥ ಸಮಸ್ಯೆಗೆ ಪರಿಹಾರ ಕೇಳಿದ್ರೆ ಪರಿಹಾರ ಕೊಡ್ತಾ ಇಲ್ಲ. ದಿನನಿತ್ಯದ ಜೀವನ ಕಷ್ಟ ಆಗ್ತಾ ಇದೆ. ಸರಿಯಾದ ಆಟೋಗೆ ಬಾಡಿಗೆ ಸಿಗ್ತಾ ಇಲ್ಲ. ಕಸ್ಟಮರ್ಸ್ ₹10 ₹20 ಹೆಚ್ಚಿಗೆ ಕೇಳ್ತಾ ಇದ್ರೆ ಕಸ್ಟಮರ್ಸ್ ಕೂಡ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳಲ್ಲಿ ಇರುವಂಥ ಸಂದರ್ಭದಲ್ಲಿ ಈಗ ದಿಢೀರಂತ ₹5.73 ಈಗ ಸರ್ಕಾರಿ ಬಂಕ್ಗಳಲ್ಲಿ ಜಾಸ್ತಿ ಮಾಡಿದ್ರೆ ನಾವು ಎಲ್ಲಿ ಹೋಗೋದು, ಏನು ಮಾಡೋದು ಅನ್ನೋ ಪ್ರಶ್ನೆನ ಈಗ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಕಳೆದ 1.5 ತಿಂಗಳಿಂದ ಅಗತ್ಯವಾದ LPG ಗ್ಯಾಸ್, ಆಟೋ LPG ಗ್ಯಾಸ್ ಸಿಗ್ತಾ ಇಲ್ಲ. ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗಿತ್ತು ಅನ್ನೋ ಒಂದು ಸಮಸ್ಯೆ ಎದುರಾಗಿತ್ತು. ಈಗ ದಿಢೀರಂತ ₹5.73 ಜಾಸ್ತಿ ಮಾಡೋದ್ರಿಂದ ಆಟೋ ಚಾಲಕರ ಏನೋ ಇಷ್ಟು ದಿನದ ಸಮಸ್ಯೆ ಜೊತೆಗೆ ಮತ್ತಷ್ಟು ಅವರಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಬರ ಡೀಟೇಲ್ಸ್ಗಾಗಿ. ಇನ್ನು ಆಟೋ LPG ಗ್ಯಾಸ್ ಬೆಲೆಯಲ್ಲಿ ಏರಿಕೆಯಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ, ಸ್ನೇಹಜೀವಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸಂತೋಷ್ ರವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗಾಗಲೇ ಆಟೋ LPG ಗ್ಯಾಸ್ ಅಭಾವ ಇದೆ. ಆಟೋ ಚಾಲಕರು ಗ್ಯಾಸ್ ಅನ್ನ ತುಂಬಿಸ್ಕೊಳ್ಳೋದಕ್ಕೆ ಪರದಾಡ್ತಿದ್ದಾರೆ. ಈಗ ಮತ್ತೆ ಬೆಲೆ ಏರಿಕೆ ಮಾಡಿದ್ದಾರೆ. ಅಂದ್ರೆ ಸಮಸ್ಯೆ ಮೇಲೆ ಮತ್ತೆ ಸಮಸ್ಯೆಯನ್ನ ನೀಡ್ತಿದ್ಯಾ ಕೇಂದ್ರ ಸರ್ಕಾರ ಅಂತ? ಮೇಡಮ್, ಇಲ್ಲಿ ಚಾಲಕರು ವರ್ಗವನ್ನ ಉಳಿಸುವಂತಹ ಕೆಲಸಗಳನ್ನ ಯಾರು ಮಾಡ್ತಾ ಇಲ್ಲ. ಈಗಲೇ ಆಲ್ರೆಡಿ ನೊಂದು ಬೆಂದು
ಚಾಲಕರುಗಳು ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭಗಳಲ್ಲಿ ಈ ರೀತಿ ಮಾಡೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಚಾಲಕರನ್ನ ಮತ್ತೆ ದಿಕ್ಕು ತಪ್ಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮೇಡಮ್. ಈಗ LPG ಗ್ಯಾಸ್ ಅಭಾವ ಸರಿ ಹೋಗಿದ್ಯಾ ಸರ್? ಆಟೋ ಚಾಲಕರಿಗೆ LPG ಗ್ಯಾಸ್ ಸಿಗ್ತಾ ಇದೆಯಾ? ಮೇಡಮ್ ಇಲ್ಲ ಮೇಡಮ್, ಗ್ಯಾಸ್ ಈಗ ಆಲ್ರೆಡಿ ನೋಡಿ ಲಾಸ್ಟ್ ಟೈಮ್ ಏನೋ ಯುದ್ಧ ವಿರಾಮ ಆಯ್ತು ಅಂತ ಹೇಳಿದ್ರು, ಅದಾದ್ಮೇಲೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಂದ್ರು. ಸೊ ಇಲ್ಲಿವರೆಗೂ ಕೂಡ ನಾವು ಪ್ರತಿನಿತ್ಯವೂ ಕೂಡ ಇದೇ ವಿಚಾರವಾಗಿ ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇದೀವಿ. ಬಟ್ ಆದ್ರೆ ಈ ಒಂದು ಸರ್ಕಾರಗಳೇನಿದಾವೆ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಇದಕ್ಕೆ ಪರಿಹಾರ ಅಂದ್ರೆ ತಾತ್ಕಾಲಿಕ ಪರಿಹಾರ ಆಗ್ಲಿ ಅಥವಾ ಶಾಶ್ವತ ಪರಿಹಾರ ಆಗ್ಲಿ ಕೊಡ್ಲಿಕ್ಕೆ ಇದುವರೆಗೆ ಮುಂದಕ್ಕೆ ಬರ್ತಾ ಇಲ್ಲ. ಗ್ಯಾಸ್ ಈಗ ಆಲ್ರೆಡಿ ಸಿಗ್ತಾರೆ ಅಂತ ಹೇಳಿ ಎಲ್ಲೋ ಒಂದ್ 2-3 ಕಡೆ ಮಾಹಿತಿಯನ್ನ ನೀಡ್ತಾರೆ. ಬಟ್ ಆದ್ರೆ ಇದುವರೆಗೆ ಕೂಡ ಈಗಲೂ ಕೂಡ ಗಂಟೆಗಟ್ಟಲೆ ಕ್ಯೂಗಳನ್ನ ನಿಂತ್ಕೊಂಡು ಸತಿ ಸಾಲಿನಲ್ಲಿ ನಿಂತ್ಕೊಂಡು ಗ್ಯಾಸ್ಗಳು ಹಾಕುವಂತಹ ಪರಿಸ್ಥಿತಿ ಬಂದಿದೆ. ಬಟ್ ಆದ್ರೆ ನಿಂತ್ಕೊಂಡವ್ರಿಗೂ ಕೂಡ ಕಂಪ್ಲೀಟ್ ಆಗಿ ಗ್ಯಾಸ್ಗಳು ಸಿಗ್ತಾ ಇಲ್ಲ. LPG ಗ್ಯಾಸ್ ಅಭಾವ ಆರಂಭ ಆದಾಗ ಫುಲ್ ಟ್ಯಾಂಕ್ ಮಾಡ್ತಾ ಇಲ್ಲ, ಕೇವಲ 300 ರೂಪಾಯಿ ಮಾತ್ರ ಗ್ಯಾಸ್ ಕೊಡ್ತಿದ್ದಾರೆ, ಅಂದ್ರೆ ಎಲ್ರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ ಅಂತ ಆಟೋ ಚಾಲಕರು ಹೇಳ್ತಾ ಇದ್ರು. ಸೊ ಇವಾಗ LPG ಗ್ಯಾಸ್ ಸಿಗ್ತಾ ಇದೆಯಾ? ಆಟೋ ಚಾಲಕರಿಗೆ ಬೇಕಾಗುವಷ್ಟು ತುಂಬಿಸ್ಕೊಳ್ಳೋದಕ್ಕೆ ಆಗ್ತಿದ್ಯಾ? ಮೇಡಮ್ ಇಲ್ಲ, ಈಗ ಆಲ್ರೆಡಿ ನೋಡಿ ಪರ್ಟಿಕ್ಯುಲರ್ ಆಗಿ ಏನು ಈ ಭಾರತ್ ಇಂಡಿಯನ್ ಮತ್ತೆ HP ಅನ್ನೋ ಬಂಕ್ಗಳಲ್ಲಿ ಏನಿದೆ, ಏನು ಸರ್ಕಾರ ನಿಗದಿಪಡಿಸಿತ್ತು ಆ ದರದಲ್ಲಿ LPG ಅನ್ನ ಹಾಕ್ತಾ ಇದ್ರು, ಅಂದ್ರೆ ಫುಲ್ ಟ್ಯಾಂಕ್ ಮಾಡ್ತಾ ಇದ್ರು. ಬಟ್ ಆದ್ರೆ ಈ ಕೆಲವೊಂದು ಬಂಕ್ಗಳೇನಾಯ್ತು, ಈ ಪ್ರೈವೇಟ್ ಬಂಕ್ಗಳೇನಿದಾವೆ ಅವ್ರಿಗೆ ಇಷ್ಟ ಬಂದುವ ರೀತಿಯಲ್ಲಿ ಏನ್ ಮಾಡ್ತಾರೆ, ಅವರ ದರವನ್ನ ಏರಿಸುವಂತ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ರು. ಅದಾದ್ಮೇಲೆ ಏನಾಯ್ತು, LPG ವೆಹಿಕಲ್ಗಳು ಸರಿಸುಮಾರು 90,000ಕ್ಕೂ ಹೆಚ್ಚು ಅಧಿಕ ವೆಹಿಕಲ್ಗಳಿದೆ ಮೇಡಮ್ ಬೆಂಗಳೂರಿನಲ್ಲಿ, ಬರೀ ಬೆಂಗಳೂರಿನಲ್ಲಿ. ಸೊ ಈ 90,000 ವೆಹಿಕಲ್ಗಳಿಗೆ LPG ಯನ್ನ ಪೂರೈಸುವಂತ ನಿಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ಕಮ್ಮಿ ಇರೋ ಒಂದು 20,000-30,000 ಆಟೋಗಳಿಗೆ ಮಾತ್ರ LPG ಸಿಗ್ತಾ ಇದೆ. ಅದು ಫುಲ್ ಅಲ್ಲ, ಆಫ್ ಸಿಗ್ತಾ ಇದೆ. ಅದು 300 ಈಗ ಲೈನ್ ನಿಂತ್ಕೊಂಡಾಗ ಏನಾಗ್ತದೆ, ಸುಮಾರು ಕಿಲೋಮೀಟರ್ ಗಟ್ಟಲೆ ಲೈನ್ ನಿಂತ್ಕೊಂಡಾಗ ಏನಾಗ್ತದೆ, ಚಾಲಕರುಗಳು ಗಲಾಟೆ ಮಾಡ್ತಾರೆ ಅಂತ ಅನ್ನುವಂತ ಪರಿಸ್ಥಿತಿಯಲ್ಲಿ ಏನು ಬಂಕ್ನ ಮಾಲೀಕರುಗಳಿದ್ದಾರೆ ಅವರು ಆ ಗ್ಯಾಸ್ ನ ಫುಲ್ ಟ್ಯಾಂಕ್ ಮಾಡುವಂತಹ ಗ್ಯಾಸ್ ಗಳನ್ನ 300 ರೂಪಾಯಿ 400 ರೂಪಾಯಿಗೆ ಮಾಡ್ತಾ ಇದ್ದಾರೆ. ಸೊ ಚಾಲಕರುಗಳು ಕೂಡ ಇವಾಗ ಏನು ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಈಗ ನಾವು ಫುಲ್ ಟ್ಯಾಂಕ್ ಹಾಕ್ಲೇಬೇಕು ಅಂತಾನು ಕೂಡ ಒತ್ತಡ ಹಾಕ್ಲಿಕ್ಕೆ ಆಗೋದಿಲ್ಲ. ಒತ್ತಡ ಹಾಕಿದ್ರೆ ಏನ್ ಮಾಡ್ತಾರೆ, ಬಂಕಲ್ಲಿ ಗ್ಯಾಸ್ ಖಾಲಿ ಆಯ್ತು ಅಂತ ಹೇಳಿ ಅದನ್ನು ಕೂಡ ಕಳಿಸುವಂತ ಕೆಲಸಗಳು ಮಾಡ್ತಾ ಇದ್ದಾರೆ ಮೇಡಮ್. ಥ್ಯಾಂಕ್ ಯು ಸಂತೋಷ್ ರವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.